ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರುತಿ ಮಾನ್ವಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಯಾವತ್ತಿನ ವಿಡಿಯೋ ಅಂತ ಅಂದರೆ ಸಾಟರ್ಡೆ ವಿಡಿಯೋ. ಸಾಟರ್ಡೆ ದೋಸೆ ಮಾಡಿದ್ದೆ. ಅದರಿಂದ ದೋಸೆಗೆ ಅದೇ ಅವಳು ಹೇಳಿದ್ಲಲ್ಲ ಆಲೂಗಡ್ಡೆ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಅದರಿಂದ ಆಲೂಗಡ್ಡೆ ತೊಗೊಂಡು ಅದೇ ಮಾಮೂಲಿ ಪಲ್ಯ ಮಾಡಿಬಿಟ್ಟು ದೋಸೆ ಅವಳಿಗೆ ಫೇವ್ರೇಟು. ಹಾಗೆ ಚಟ್ನಿ ಮಾಡಿದ್ದೆ ಸ್ವಲ್ಪ. ನಮ್ಮ ಮನೆಯವ್ರು ಆಗಲೇ ತಿಂಡಿ ತಿಂದ್ಕೊಂಡು ಆಗಲೇ ಕ್ಲಾಸ್ಗೆ ಹೋದರು. ಆಮೇಲೆ ನಾವಿಬ್ಬರು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಹಾಕ್ಕೊಳ್ತಾ ಇದ್ದೀವಿ. ಜಾಸ್ತಿ ಏನು ತಿನ್ನಲ್ಲ, ಇಬ್ಬರು ಎರಡೆರಡು ತಿಂತೀವಿ ಅಷ್ಟೇ. ಇನ್ನು ಸಾಟರ್ಡೆ ಅಲ್ವಾ, ಸಾಟರ್ಡೆ ಅದೇ ಮಾಮೂಲಿ ದೇವ್ರ ಪೂಜೆ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಇಬ್ಬರು ತಿಂಡಿ ತಿಂದ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಇವಳಿಗೆ ಏನಂತಂದರೆ ಮಂಡೆಯಿಂದ ಟೆಸ್ಟ್ ಇತ್ತು, ಅದಕ್ಕೆ ನೀನು ತಿಂಡಿ ತಿಂದ್ಬಿಟ್ಟು ಓದ್ಕೊಬಿಡು ಕೂತ್ಕೊಂಡು, ನಾನೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ತಿಂಡಿ ತಿಂದ್ಕೊಬಿಡೋಣ ಫಸ್ಟು. ತಿಂಡಿ ತಿಂದ್ಬಿಟ್ರೆ ಸ್ವಲ್ಪ ಎನರ್ಜಿ ಇರುತ್ತೆ ಕೆಲಸ ಮಾಡೋದಕ್ಕೆ. ಬಟ್ ಜಾಸ್ತಿ ತಿಂದರೆ ಕೆಲಸ ಮಾಡೋದಕ್ಕಾಗಲ್ಲ. ಅಂದರೆ ಲೈಟಾಗಿ ತಿಂದ್ಬಿಟ್ಟು ಕೆಲಸ ಮಾಡ್ತೀನಿ, ಯಾಕಂತಂದರೆ ಇನ್ನೂ ಉಪವಾಸನೂ ಇರೋಕ್ಕಾಗಲ್ಲ. ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಎಲ್ಲ ತಡೆಯೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ಕಿಂದ ವಾಮಿಟಿಂಗು ಮತ್ತು ಹೊಟ್ಟೆ ನೋವು ಎಲ್ಲ ಬಂದುಬಿಡುತ್ತೆ. ಆದ್ದರಿಂದ ನಾನು ಏನೇ ಕೆಲಸ ಇದ್ರೂ ಫಸ್ಟು ತಿಂಡಿ ತಿಂತೀನಿ, ಅದಾದಮೇಲೆ ಮಿಕ್ಕಿದ ಕೆಲಸ ಅದೆಷ್ಟೊತ್ತಾದರೂ ಆಗಿರಲಿ ಮುಗಿಸ್ಬಿಡ್ತೀನಿ ಕೆಲಸನ. ಅದರಿಂದ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಅದರಲ್ಲಿ ಬೇರೆ ನಮ್ಮ ಮನೆಯವರು ಆಲೂಗಡ್ಡೆ ಪಲ್ಯನೇ ತಿನ್ನಲಿಲ್ಲ, ನಮ್ಮದೇ ಫಸ್ಟ್ ಬೋಣಿ. ಯಾಕಂತಂದರೆ ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತು, ನಾನೊಂದು ಸ್ವಲ್ಪ ಮಾಡೋದು ಲೇಟ್ ಆಗೋಯಿತು. ನಾನು ಇಷ್ಟು ಬೇಗ ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ತಾರೇನೋ ಅಂದ್ಕೊಂಡಿದ್ದೆ. ಬಟ್ ಅವ್ರು ಬೇಗ ಹೋದ್ರು ಕ್ಲಾಸ್ಗೆ. ಚಟ್ನಿ ಮಾಡಿದ್ದೆ, ಚಟ್ನಿ ತಿನ್ಕೊಂಡು ಹೋದ್ರು. ಬಿಡು ಹೋಗಲಿ ಮಧ್ಯಾಹ್ನ ಬಂದು ತಿಂತಾರೆ ಅಂತೇಳ್ಬಿಟ್ಟು ರಾತ್ರಿ ಅದೇ ಟೊಮೊಟೊ ಸಾಂಬಾರು ರೈಸ್ ಮಾಡಿದ್ದೆ, ಅದನ್ನೇ ತಿಂದ್ಕೊಂಡಿದ್ವು. ಅದು ಪಕ್ಕದಲ್ಲೇ ಇದೆ ನೋಡಿ ರೈಸು ಮತ್ತು ಸಾಂಬಾರು. ಇಬ್ಬರು ತಿಂದ್ಬಿಟ್ಟು ನೋಡಿ ಚೂಮಂತರ ಮಾಡ್ತೀನಿ ಪಾತ್ರೆ ತೊಳೆಯೋದು ನಾನು. ಪಾತ್ರೆ ಎಲ್ಲ ತೊಳೆದು ಯಪ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಯಾವಾಗಲೂ ಅಡುಗೆ ಮನೆಯೇ ತೋರಿಸ್ತೀನಿ ಅಂತ ಅಂದ್ಕೋಬೇಡಿ. ಯಾಕಂತಂದರೆ ಆಲ್ಮೋಸ್ಟ್ ಲೇಡೀಸ್ ಎಲ್ಲ ಅಡುಗೆ ಮನೇಲೇ ಇರ್ತಾರೆ ಯಾವಾಗ್ಲೂ. ಅವ್ರದ್ದು ಅದೇ ಪ್ರಪಂಚ. ಪ್ರಪಂಚ ಅನ್ನೋದಕ್ಕಿಂತ ಅಲ್ಲೇ ಹೆವಿ ಕೆಲಸ ಇರುತ್ತೆ. ಅದೊಂದು ಕೆಲಸ ಮುಗೀತು ಅಂದರೆ ಅರ್ಧಕ್ಕರ್ಧ ಕೆಲಸ ಮುಗ್ದಂಗೆ. ಆದ್ದರಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದೇ ದೇವ್ರ ಮನೆಯದು ಕ್ಲಿಪ್ಪಿಂಗ್ ವಿಡಿಯೋ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ಇಲ್ಲಿ ಮಧ್ಯದಲ್ಲಿ ಮಿಸ್ ಆಗಿಬಿಟ್ಟಿದೆ. ಹಾಗೆ ಸಂಜೆ ಅಕ್ಕನ ಮಗ ಬಂದ. ಇವಳು ಮುಖ ತೋರಿಸು ಆಂಟಿ ಬೇಡ ಆಂಟಿ ಅಂತ ಇವನು. ಅಂದರೆ ಆವಾಗಲಿಂದ ಚಿಕ್ಕಿ ಅಂದಿಲ್ಲ, ಅವಾಗೆಲ್ಲ ಕರೆಯೋದು ಕೇಳಿದ್ದು ಆಂಟಿ ಅಂತ. ಅದರಿಂದ ಇಬ್ಬರು ಏನೋ ಆಟ ಆಡ್ತಾಯಿದ್ದಾರೆ. ಅದಾದಮೇಲೆ ಅವಳು ಬಂದುಬಿಟ್ಟು ಮಮ್ಮಿ ನೋಡಿ ಮಮ್ಮಿ ನಂದು ವೀಡಿಯೋ ಮಾಡ್ತಾಯಿದ್ದಾನೆ. ಅಂದರೆ ಅವರಿಬ್ಬರೇ ಇದು ಮಾಡ್ಕೊಳ್ತಾ ಇದ್ದು, ಅದು ನನಗೆ ಸಿಕ್ತು ಕ್ಲಿಪ್ಪಿಂಗ್, ಅದರಿಂದ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಇವಳು ಹಾಯ್ ಫ್ರೆಂಡ್ಸ್ ಅಂದ್ಕೊಂಡೆಲ್ಲ. ಅವಳು ಒಂಥರ ಏನೋ ಒಂದು ರಾಗದಲ್ಲಿ ಹೇಳ್ತಾಳೆ. ಬಟ್ ಅವ್ರು ಟಿ ವಿ ಸೌಂಡ್ ಹಾಕ್ಬಿಟ್ಟಿದ್ರು, ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಅದಾದಮೇಲೆ ಸಂಜೆ ರಾತ್ರಿ ಊಟಕ್ಕೆ ಎಗ್ ಬುರ್ಜಿ ಮತ್ತು ಚಪಾತಿ. ನಾವು ಎಲ್ಲ ದಿವಸನೂ ನಾವು ತಿಂತೀವಿ ನಾನ್ ವೆಜ್ಜು, ಯಾರು ಏನೋ ಅಂದ್ಕೋಬೇಡಿ. ಮಂಡೇ ಒಂದು ದಿವಸ ಬಿಟ್ಬಿಟ್ಟು. ಅದರಿಂದ ಸ್ವಲ್ಪ ರೈಸು ಸಾಂಬಾರು ಇತ್ತಲ್ವ, ಸರಿ ಅದರ ಜೊತೆಗೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಲಟ್ಟಿಸ್ಕೊಟ್ಟೆ, ಇವಳು ಸುಟ್ಕೊಟ್ಲು, ಹೆಲ್ಪ್ ಮಾಡ್ತೀನಿ ಮಮ್ಮಿ. ಇದೆಲ್ಲ ಮಾಡ್ತಾಳೆ, ಸಣ್ಣ ಪುಟ್ಟದೆಲ್ಲ ಹೇಳ್ಕೊಟ್ಟಿದ್ದೀನಿ, ಮಾಡ್ತಾಳೆ. ನೋಡಿ ರೈಸ್ ಇಷ್ಟಿದೆ ಸಾಕಾಗುತ್ತೆ, ಮತ್ತು ಸಾಂಬಾರು ಇಷ್ಟಿದೆ, ಅದರಿಂದ ಸಾಕಾಗುತ್ತೆ ಬಿಡು ಅಂತೇಳ್ಬಿಟ್ಟು. ಇನ್ನು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಇಡ್ಲಿ ಮಾಡಿದ್ದೆ. ಇಡ್ಲಿಗೆ ಸಾಂಬಾರು ಮಾಡಿಬಿಟ್ಟಿದೆ, ಯಾಕಂದರೆ ಮಧ್ಯಾಹ್ನಕ್ಕೂ ಊಟಕ್ಕಾಗುತ್ತೆ ಅಂತೇಳ್ಬಿಟ್ಟು. ಹಾಗೆ ಭಾವ ಏನಕ್ಕೆ ಬಂದಿದ್ದಾರೆ ಅಂದರೆ, ಭಾವ ಮತ್ತು ಅಕ್ಕನ ಮಗ, ಅಂದರೆ ಭಾವನ ಮಗ ಏನಕ್ಕೆ ಬಂದಿದ್ದಾರೆ ಅಂದರೆ ಭಾವ ಅವ್ರ ತಾಯಿಗೆ ಹುಷಾರಿರಲಿಲ್ಲ, ಇಲ್ಲೇ ಜಯದೇವಲ್ಲಿ ಅಡ್ಮಿಟ್ ಆಗಿದ್ದರು. ಅದರಿಂದ ಸರಿ ಹಾಗೆ ಬಂದು ನಮ್ಮ ಮನೆಗೆ ಬಂದಿದ್ದರು. ಹಾಗೆ ನಮ್ಮದು ಸೈಟ್ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಸೈಟ್ ನೋಡಿಕೊಂಡು ನಾವು ಅಲ್ಲಿ ಮಾವಿನಕಾಯಿ ತಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ವು. ಅಂದರೆ ತೊಗೊಳಕ್ಕಂತ ಒಂದೊಂದು ಕಿತ್ಕೊಂಡು ಬರೋಣ ಅಂತ ಹೋಗಿದ್ವು. ಬಟ್ ಅವ್ಳಿಗೆ ಅಕ್ಕ ಎಷ್ಟಾದರೂ ದುಡ್ಡು ಕೊಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೋಗಿ ಅಂತ. ಹಾಗಾದರೆ ನಾನು ₹1 ಕೊಡ್ತೀಯಾ ಅಂತ ಅಂದೆ, ಸುಮ್ಮನೆ ರೇಗ್ಸೋಣ ಅಂತೇಳ್ಬಿಟ್ಟು. ಆಮೇಲೆ ಒಂದು ₹20 ಕೊಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಬಂದುಬಿಟ್ವು. ಅಂದರೆ ಅದು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನಾನು ಮಾವಿನ ಹಣ್ಣು ನೋಡಿದ ಖುಷಿಲಿ ಮರ್ತೇ ಬಿಟ್ಟೆ. ಅಂದರೆ ಅವಾಗೆಲ್ಲ ನಾವು ಚಿಕ್ಕದ್ರಲ್ಲೆಲ್ಲ ಹೋಗಿ ಕಿತ್ಕೊಂಡು ಬರ್ತಿದ್ವಲ್ಲ, ಅದರದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಗೋಯ್ತು. ನಾನು ಕ್ಲಿಪ್ಪಿಂಗ್ ತೆಗಿಯೋದೇ ಮರ್ತೋಯ್ತು. ಇಲ್ಲಿ ಎಲ್ರಿಗೂ ಹೊಟ್ಟೆ ಹಸಿವು ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ತಿನ್ನಲಿಲ್ಲ.
ನಾನು ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗ 3 ಜನ ತಿಂದಿದ್ದು. ಅದರಲ್ಲಿ ಒಂದೊಂದು ನಮ್ಮ ಮನೆಯವ್ರು ಮತ್ತು ನಮ್ಮ ಭಾವ ತಿಂದರು ಅಷ್ಟೇ. ಅವರೇನು ಅಷ್ಟು ಇಷ್ಟಪಡಲ್ಲ. ನಾನು ಮಾನ್ವಿ ಜಾಸ್ತಿ ಇಷ್ಟಪಟ್ಟು ತಿಂತೀವಿ. ಇದು ಬಂಗಾರಪೇಟೆ ಪಾನಿಪುರಿ ನಮ್ಮ ಹೆಬ್ಬಾಳಲ್ಲೇ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು. ನಾವು 3ನೇ ಸಲ ತಿಂತಾ ಇರೋದು. ಅದಾದಮೇಲೆ ಇವರಿಬ್ಬರು ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾರೆ. ನಾನ್ ವೆಜ್ ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವು. ಅದಾದಮೇಲೆ ನಾನ್ ವೆಜ್ ಎಲ್ಲ ತೊಗೊಂಡು ಹಾಗೆ ಮನೆಗೆ ಹೋಗಿ ಅಡುಗೆ ಮಾಡಿ ರೈಸು ಸಾಂಬಾರು ಮುದ್ದೆನ ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ರಾತ್ರಿ ಎಲ್ಲ ಮಲ್ಕೊಂಡ್ವು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅವರು ಅಕ್ಕ ಮತ್ತು ಭಾವ ಮತ್ತು ಪುನಿ ಇಬ್ಬರೂ ಊರಿಗೆ ಹೊರಟ್ರು. ಅದಾದಮೇಲೆ ಇದು ಅದೇ ಸಂಡೇದೇ ವಿಡಿಯೋ, ಅದೇ 20 ರೂಪೀಸ್ ಮ್ಯಾಂಗೋ. ಇದನ್ನು ರಾಗಿ ಒಳಗಿಟ್ರೆ ಹಣ್ಣಾಗುತ್ತೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.